ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 5ನೇ ಭಾಗ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು, ಸೃಜನಾತ್ಮಕ ಸಾಹಿತಿಗಳು, ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಯೋಗೀಶ್ ಕೈರೋಡಿ. ಆಕಾಶವಾಣಿಯ ಧ್ವನಿಮುದ್ರಿಕೆಯ ಈ ಸಂದರ್ಶನಕ್ಕೆ ಆಗಮಿಸಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ನಮಸ್ಕಾರ, ಎಲ್ಲರಿಗೂ ಕೂಡ ಶುಭಾಶಯಗಳು. ಸರ್, ಈಗ ನೀವು ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಅನ್ನೋದು ತಮ್ಮ PhD ಥೀಸಿಸ್, ಅದು ಕೂಡ ಪ್ರಕಟ ಆಗಿದೆ. ಕರ್ನಾಟಕದಲ್ಲಿ ಬೌದ್ಧ ಸಂಸ್ಕೃತಿ ಅಂತ ಫಸ್ಟ್ ನನ್ನ PhD ಥೀಸಿಸ್ ಬಂತು. ಅದನ್ನು ಪರಿಷ್ಕರಿಸಿದೆ ನಾನು. 2 ಚಾಪ್ಟರ್ ಅದಕ್ಕೆ ಹೊಸದಾಗೆಲ್ಲ ಸೇರಿಸಿ ಪರಿಷ್ಕರಿಸಿ ಬೌದ್ಧಾಯನ ಅಂತ ಮಾಡಿದೆ. ಅದು 2005ರಲ್ಲಿ ಬಂತು. ಆ ಬೌದ್ಧಾಯನ ಪುಸ್ತಕಕ್ಕೆ ನನಗೆ ಸಾಹಿತ್ಯ ಅಕಾಡೆಮಿಯ ಇದು ಬಂದಂತಹ ಪುಸ್ತಕ ಪ್ರಶಸ್ತಿ ಬಂತು. 2006ರಲ್ಲಿ ಅವರು ಅದನ್ನು ಪ್ರಕಟಿಸಿದರು. 2006ರಲ್ಲಿ ಬಂತದ್ದು. ಮುತ್ತಿನ ಸತ್ತಿಗೆ ಎನ್ನುವುದು ನಾನು ವಿಮರ್ಶೆ ಮತ್ತು ಸಂಶೋಧನಾ ಲೇಖನಗಳ ಸಂಕಲನ ಪುಸ್ತಕ. ಮುತ್ತಿನ ಸತ್ತಿಗೆ ಎನ್ನುವುದು ಅದರ ಒಂದು ಲೇಖನದ ಶೀರ್ಷಿಕೆ ಕೂಡ ಹೌದು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರ ಇಬ್ಬರು ಕನ್ನಿಕೆಯರನ್ನು ಸೃಷ್ಟಿ ಮಾಡಿ ಅವರು ಹರಿಶ್ಚಂದ್ರನ ಬಳಿಗೆ ಹೋಗಿ ಅವನ ಬೆಳ್ಗೊಡೆಯನ್ನು, ಧವಳ ಛತ್ರವನ್ನೇ ಕೇಳ್ತಾರೆ. ಮುತ್ತಿನ ಸತ್ತಿಗೆ ಅಂತ ಕೊಡೆ, ಅದನ್ನೇ ಕೇಳ್ತಾರೆ. ನಾ ಅದನ್ನು ಒಂದು ಕೊಡುವುದಿಲ್ಲ, ನೀವು ಬೇಕಾದ್ದು ಕೊಡ್ತೇನೆ, ಅದನ್ನು ಕೇಳಬೇಡಿ ಅಂತ ಅವನು ಹೇಳ್ತಾನೆ. ಆ ಕತೆ ನಿಮಗೆ ಗೊತ್ತಿರತಕ್ಕಂಥದ್ದು. ಆ ಮುತ್ತಿನ ಸತ್ತಿಗೆ ಅಂತ ಆ ಟೈಟ್ಲಲ್ಲಿ ಒಂದು ಲೇಖನ ಇದೆ. ಅದರಲ್ಲಿ ಅದಕ್ಕೆ ರಾಘವಾಂಕನ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಹೌದು, ಅದಕ್ಕೆ ಹರಿಶ್ಚಂದ್ರ ಕಾವ್ಯಕ್ಕೆ ಸಂಬಂಧಪಟ್ಟೆ ಇರುವ ಲೇಖನ ಅದು. ಅದರ ಹೆಚ್ಚಿನ ಲೇಖನಗಳು ಕೆಲವು ಸೆಮಿನಾರ್ಗಳಲ್ಲಿ ಎಲ್ಲ ನಾನು ಆವಾಗ ಪ್ರಬಂಧ ಮಂಡನೆ ಎಲ್ಲ ಮಾಡಿದಂಥದ್ದು. ಅದನ್ನೇ ಪರಿಷ್ಕರಿಸಿ ಅದಕ್ಕೆ ಆ ಪುಸ್ತಕ ರೂಪದಲ್ಲಿ ತಂದೆ. ಗುರೂರು ಸಾಹಿತ್ಯ ಪ್ರಶಸ್ತಿ ಬಂತು ಅದಕ್ಕೆ, ಆ ಪುಸ್ತಕಕ್ಕೆ ಬಂದಿದೆ ಮುತ್ತಿನ ಸತ್ತಿಗೆ. ಆಮೇಲೆ ಕನ್ನಡ ಯೂನಿವರ್ಸಿಟಿ ಹಂಪಿಯವರದ್ದು ಒಂದು ಹಣತೆಗೆ ಹನಿ ಎಣ್ಣೆ ಅಂತ ಪುಸ್ತಕ ಪಬ್ಲಿಷ್ ಆಯಿತು. ಅದರಲ್ಲಿ ಕುಲಪತಿ ಇದ್ದಾಗ ಮಾಲಿಕೆಗಳು ಬಂತು. ಅದರಲ್ಲಿ ಒಂದು ಸೇರ್ಪಡೆ ಆಯಿತು. ಅದರಲ್ಲಿ ಒಂದು 24 ಲೇಖನಗಳಿವೆ, ಸಾಂಸ್ಕೃತಿಕವಾದ ಲೇಖನಗಳೆಲ್ಲಿವೆ. ಅದರಲ್ಲಿ ನನಗೆ ಬಹಳ ತೃಪ್ತಿ ಕೊಟ್ಟಂತಹ ಒಂದು ಏನಂತಂದರೆ, ವಿಚಾರ ಸಾಹಿತ್ಯದ ಮೇಲೆ ಒಂದು 3 ಲೇಖನಗಳಿವೆ ಆ ಸಂಕಲನದಲ್ಲಿ ಇದೆ ಅದು. ಆಮೇಲೆ ಈ ದಾಸ ಸಾಹಿತ್ಯದ ಮೇಲೆ 3 ಲೇಖನಗಳು ಇವೆ. ಅದೇ ನನಗೆ ವಿಶೇಷ ತೃಪ್ತಿ ಕೊಟ್ಟಂಥವು. ಎಷ್ಟರ ಮಟ್ಟಿಗೆ ಅಂದರೆ ಅದು ಪ್ರತ್ಯೇಕ ಪುಸ್ತಕವೂ ಬಂದಿದೆ. ನಮ್ಮ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ಪ್ರಸಾರಾಂಗದವರು ಪಬ್ಲಿಷ್ ಮಾಡಿದರು. ಇನ್ನೊಂದು ಪುಸ್ತಕ ಗುಲ್ಬರ್ಗ ಯೂನಿವರ್ಸಿಟಿಯ ಪ್ರಸಾರಾಂಗದವರು ಮಾಡಿದರು. ಅದು ವಿಕ್ರ ಗೋಕಾಕ ಮೇಲೆ, ವಿಕ್ರ ಗೋಕಾಕ ಜೀವನ ಸಾಧನೆ ಅಂತ ಒಂದು ಪುಸ್ತಕ ಅಲ್ಲಿಯ ಪ್ರಸಾರಾಂಗದವರು ಮಾಡಿದರು. ಆ ಪುಸ್ತಕ ಒಂದು ಬಂತು. ಆಮೇಲೆ ಇದರಲ್ಲಿ ಈ ಕನಕ ಪ್ರಶಸ್ತಿ ಇತ್ತೀಚೆಗೆ ಬಂದಾಗಲೂ ಕೂಡ ಅವರು ವಿಶೇಷವಾಗಿ ಕನ್ಸಿಡರ್ ಮಾಡಿದ್ದು ಆ ಪುಸ್ತಕ, ಪ್ರಸಾರಾಂಗದ ಪುಸ್ತಕ ಮತ್ತು ಹಣತೆಗೆ ಹನಿ ಎಣ್ಣೆಯಲ್ಲಿ ಬಂದಂತಹ ಲೇಖನ, ದಾಸಾಹಿತ್ಯದ ಮೇಲಿನ ಲೇಖನದ ಲಕ್ಷ್ಯದಲ್ಲಿಟ್ಟು ಕನಕ ಪ್ರಶಸ್ತಿ ಮೊನ್ನೆ ಇತ್ತೀಚೆಗೆ ಆಯ್ತದು. ಅದು 3 ವರ್ಷ ಹಿಂದೆ ಅವರು ಕನ್ಸಿಡರ್ ಮಾಡಿದರು. ಈಗ 3 ವರ್ಷದ ಒಟ್ಟಿಗೆ ಕೊಟ್ಟರು. ಈಗ ನನಗೆ 21ರದ್ದು, ನನಗೆ 22 ಬೇರೊಬ್ಬರಿಗೆ, 23 ಒಬ್ಬರಿಗೆ, 4 ಮಂದಿಗೆ 24ರ ಸಾಲು ಹಾಗೆ ಒಟ್ಟಿಗೆ ಕೊಟ್ಟರು. ಈ ಸಲ ಧನ್ಯವಾದ. ಅದು ಕನಕ ಪ್ರಶಸ್ತಿ. ಹಾಗೆ ಆಮೇಲೆ ವಿದ್ವತ್ ಪ್ರಶಸ್ತಿ ಅಂತ ಈ ಸೇಡಿಯಾಪು ವಿದ್ವತ್ ಪ್ರಶಸ್ತಿ ಕೊಟ್ಟರು. ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡಿದವರಿಗೆ ವಿಶೇಷವಾಗಿ ಪರಿಗಣಿಸುವಂಥದ್ದವರು. SVP ಪ್ರಶಸ್ತಿ ಕನ್ನಡ ಪರಿಚಾರಿಕೆಯ ನೆಲೆಗೆ ವಿಶೇಷವಾಗಿ ಕನ್ನಡದ ಕೆಲಸ ಬಾಕಿ ಇದ್ದದ್ದು ಮಾಡಿದ್ದ ಲೆಕ್ಕದಲ್ಲಿ ಅವರು ಅದನ್ನು. ಗುರುನಾರಾಯಣ ಪ್ರಶಸ್ತಿ ಎನ್ನುವುದು ಹೊರನಾಡಿನ ಕನ್ನಡ ಸೇವೆ ಮುಂಬೈಯಲ್ಲಿ, ಆ ಲೆಕ್ಕದಲ್ಲಿ ಅದನ್ನು ಕೊಟ್ಟರು. ಕಾಂತಾವರ ಪ್ರಶಸ್ತಿ ಒಂದು ಕೊಟ್ಟರು ಇವರು. ಅದು ಕೂಡ ಅಷ್ಟೇ, ಅದು ಹೊರನಾಡಿನ ಕನ್ನಡ ಸೇವೆ ಅಂತ ಆ ಲೆಕ್ಕದಲ್ಲಿ ಕೊಟ್ಟರು. ಮೊಗಸಾಲೆಯವರ ಅಧ್ಯಕ್ಷತೆ ಅವರದ್ದು ಆ ಥರದಲ್ಲಿ ಬಂತು. ಮತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಕರೆಸಿದ್ರು. ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಹೌದು, ಅಳಿಕೆಯಲ್ಲಿ ನಡೀತು. ಆವಾಗ ನಮ್ಮ ರಾಜ್ಯದಲ್ಲಿ ಸದಾನಂದ ಗೌಡರು ಆವಾಗ ಮುಖ್ಯಮಂತ್ರಿ ಆಗಿದ್ದರು. ಅವರು ಉದ್ಘಾಟನೆಗೆ ಅವರು ಬಂದಿದ್ದರು. ಆಮೇಲೆ ತುಂಬ ಚೆನ್ನಾಗಿ ನಡೀತು ಕಾರ್ಯಕ್ರಮ. 2 ದಿವಸಗಳ ಕಾರ್ಯಕ್ರಮ ಅದು. ಜಿಲ್ಲಾ ಸಮ್ಮೇಳನ ಅಲ್ಲಿ ನಡೀತು. ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಆಗ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾಗಿದ್ದರು. ರಾಜ್ಯಾಧ್ಯಕ್ಷರಾಗಿದ್ದ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಪುನರೂರವರು ಕೂಡ ಭಾಗವಹಿಸಿದರು, ಬಂದು ಅದರಲ್ಲಿ ಆಕ್ಟಿವ್ ಆಗಿದ್ದರು. ತುಂಬ ಚೆನ್ನಾಗಿ ನಡೀತು ಆ ಕಾರ್ಯಕ್ರಮ ಕೂಡ. ನನಗೂ ಕೂಡ ಸಮಾಧಾನ ತಂದಂಥ ಒಂದು ಅಂಶ ಅದು. ಆಮೇಲೆ
ನನ್ನ ವಿದ್ಯಾರ್ಥಿಗಳು ಮತ್ತು ನನ್ನ ಹಿತಚಿಂತಕರು ಸ್ನೇಹಿತರೆಲ್ಲ ಸೇರಿ ವಿವೇಕಾನಂದ ಕಾಲೇಜಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನನಗೆ 60 ತುಂಬಿದ ನೆಪದಲ್ಲಿ 65 ಆಗಿತ್ತು. ನಾನು ಭಾಗವಹಿಸಿದ್ದೇನೆ. ಅದೇ ಅವಾಗ ಇದು ಅಯನದ ಬಗ್ಗೆ ಸ್ವಲ್ಪ ಈ ಪುಸ್ತಕದ ಬಗ್ಗೆ ಅದೇ ಅಯನ ಪುಸ್ತಕ ಆವಾಗ ಹೊರಗೆ ಬಂದದ್ದು. ನಮ್ಮ ಚಿನ್ನಪ್ಪ ಗೌಡರು ಅದಕ್ಕೆ ಪ್ರಧಾನ ಸಂಪಾದಕರು, ಪಾದಕಲ್ಲು ವಿಷ್ಣು ಭಟ್, ವರದಾ ಚಂದ್ರಗಿರಿ ಅವರು ಕೂಡ ಸಂಪಾದಕರಾಗಿ ಇದ್ದಾರೆ. ಅದರಲ್ಲಿ ಒಳ್ಳೊಳ್ಳೆ ಅಂದ್ರೆ ನೆನಪುಗಳ ಚಿತ್ರ ಇಲ್ಲ. ಹೌದು, ಮತ್ತೆ ನೆನಪುಗಳ ಚಿತ್ರ ಮಾತ್ರ ಅಲ್ಲ, ಬರಹಗಳು ಕೂಡ ಹೌದು, ನಿಮ್ಮ ಅನುಭವಗಳನ್ನು ಸಾಕಷ್ಟು ದಾಖಲೆ ಹೌದು ಮಾಡಿದ್ದೇನೆ. ಮತ್ತು ಬೇರೆಯವರು ಕೂಡ ಬರೆದಿದ್ದಾರೆ ಅದರಲ್ಲಿ. ಈಗ ಹಂಪನ ಅವರ ಲೇಖನ ಇದರಲ್ಲಿ ನನ್ನ ಕೊಲೀಗ್ಸ್ ಅವರು ತುಂಬ ಮಂದಿ ಬರೆದಿದ್ದಾರೆ. ಸುರೇಂದ್ರ ಅವರು ಬರೆದಿದ್ದಾರೆ ಲೇಖನ ಇದೆ. ಮಾಧವ್ ಭಟ್ ಅವರದ್ದು ಲೇಖನ ಇದೆ ಅದರಲ್ಲಿ, ಅದನ್ನು ಕೂಡ. ಮತ್ತು ಸುಬ್ಬಣ್ಣ ಅವರೆಲ್ಲ ನಮ್ಮ ಕೊಲೀಗ್ಸ್ ಆಗಿದ್ದವರು, ಅತಿ ಶಿಷ್ಯವೃಂದದವರು ಕೂಡ ಅದರಲ್ಲಿ ಮಾಡಿದ್ದಾರೆ. ಈ ಅಯನ ಅನ್ನುವ ಶೀರ್ಷಿಕೆಯ ಬಗ್ಗೆ ಅಂದ್ರೆ ಅದು ನಿಮ್ಮ ಬದುಕಿಗೆ ಪೂರಕವಾದ ಹೆಸರು. ಅದೇ ಹಾಗೆ ವಿದ್ಯಾಭ್ಯಾಸ ಮತ್ತು ಉದ್ಯೋಗದ ನೆಲೆಯಲ್ಲಿ ಅದೇ. ಈಗ ಅಯನ ಅಂತ ಮೂಲ ಅರ್ಥ ಸುತ್ತಾಟ ಅಂತ, ಭ್ರಮಣ ಎನ್ನುವ ಅರ್ಥವೇ ಸುತ್ತುವಿಕೆ ಎನ್ನುವ ಅರ್ಥ ಬರುವುದು. ಈಗ ರಾಮಾಯಣ ಅದೇ ಬರೋದು, ಅಯನ ಅದೇ ಬರೋದು. ದಕ್ಷಿಣಾಯನ ಉತ್ತರಾಯಣ ಅದರಲ್ಲಿಯೂ ಅದೇ ಬರೋದು. ಅಯನ ಅಥವಾ ನ ಮತ್ತು ಣ ಅದು ಹಿಂದಿನ ಇದು ಯಾವುದೋ ವರ್ಗ ಇರ್ತದೆ, ವರ್ಗಾಕ್ಷರ, ಅದಕ್ಕೆ ಅನುಸರಿಸಿ ವ್ಯತ್ಯಾಸ ಆಗ್ತದೆ. ಅಯನ ಅಂತಂದ್ರೆ ಸುತ್ತಾಟ ಅಂತ, ಒಟ್ಟು ಸುತ್ತುವಿಕೆ. ನಾನು ಮತ್ತಂತಂದ್ರೆ ಕೇವಲ ಇಲ್ಲಿಗೆ ಅಲ್ಲ, ಅದು ನಿಮಗೆ ಪ್ರಯೋಜನ ಆಗಿದೆ. ಕೋಶ ಓದುವುದು, ದೇಶ ಸುತ್ತುವುದು ಅನ್ನೋ ಮಾತಿದೆ. ಹಾಗೆ ನಿಮಗೆ ಅದು ಸಹಜವಾಗಿ ಕೂಡ ಬಂತದು. ನಿಮ್ಮ ವಿದ್ಯಾಭ್ಯಾಸ ಕಾಸರಗೋಡಿನಿಂದ ಉಪ್ಪಿನಂಗಡಿಯಿಂದ ಮಡಿಕೇರಿ, ಬೆಂಗಳೂರು, ಮತ್ತೆ ನೀವು ಮತ್ತೆ ಮುಂಬೈಗೆ ಹೋದ ಈ ವಿದ್ಯಾಭ್ಯಾಸ ಮತ್ತು ಇದೊಂದು ದೊಡ್ಡ ಅನುಭವ. ಯಾಕೆಂದ್ರೆ ಒಂದು ನೆಲದಲ್ಲಿ ನಿಂತು ಅನುಭವ ಮತ್ತೆ ಅದರ ಆಚೆಗೆ ಹೋಗಿ ಪಡ್ಕೊಳ್ಳುವ ಅನುಭವ ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿ. ನನಗೆ ವಿಶೇಷವಾಗಿ ಕೌಟುಂಬಿಕವಾಗಿ ಒಂದು ಹಿನ್ನೆಲೆಯು ನಾನು ಗಮನಿಸಿದ್ರು ಕೂಡ ಅಷ್ಟೇ. ನನಗೆ ವಿಶೇಷವಾದ ಒಂದು ಕೌಟುಂಬಿಕ ವ್ಯಕ್ತಿ ನಾನು. ಅಂದರೆ ಕೌಟುಂಬಿಕ ವ್ಯಕ್ತಿ ನಾನು ಅಂತಂದರೆ ಅದೇ ಹೊರತು ನನಗೆ ಯೋಚನೆಯೇ ಬರುವುದಿಲ್ಲ ಅಂತ. ನಾನು ಈಗ ಒಂಟಿ ಜೀವವೇ ಹಾಗೆ ನೋಡಿದರೆ, ಒಂಟಿ ಜೀವ ಅಂತ ನನಗೆ ಅನಿಸೋದಿಲ್ಲ ಮಾತ್ರ. ಯಾಕಂದ್ರೆ ಒಂದು ಕಡೆಯಿಂದ ನನ್ನ ಅಪಾರ ಶಿಷ್ಯವೃಂದ. ನಿಮಗೆ ಮಕ್ಕಳೆಷ್ಟು ಅಂತ ಯಾರೋ ಕೇಳಿದರೆ ನಮಗೆ ಎಣಿಕೆ ಇಲ್ಲದಷ್ಟು ಅಂತ ಹೇಳ್ತೇನೆ ನಾನು, ಸಂತೋಷದಲ್ಲಿ ಹೇಳ್ತೇನೆ ಅಂತ. ಯಾಕಂದ್ರೆ ಅಷ್ಟು ಹಚ್ಚಿಕೊಳ್ಳುವವರು ಇದ್ದಾರೆ, ಹಚ್ಚಿಕೊಳ್ಳುವವರು ಮತ್ತು ಹಂಚಿಕೊಳ್ಳುವವರು ಎರಡೂ ರೀತಿಯಲ್ಲಿ ಅದಿರೋದ್ರಿಂದ ನನಗೆ ಆ ಕೊರತೆ ಅಂತ ಕಾಣುವುದಿಲ್ಲ. ಮತ್ತು ನಾನು ಮತ್ತು ಮಣಿಮಾಲಿನಿ ಅದನ್ನೊಂದು ಕೊರತೆ ಅಂತ ಭಾವಿಸಿದವರೂ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಜಿಜ್ಞಾಸೆ ನಡೆಸಿದ್ದು ಉಂಟು. ಆಮೇಲೆ ನಮ್ಮ ಸುತ್ತ ಮಕ್ಕಳಿದ್ದಾರೆ, ಮತ್ತು ಬೇರೆ ನಮಗೆ ಆ ಕೊರತೆ ಇಲ್ಲ ಅಂತ ನಾವು ಭಾವಿಸಿದವರು. ಒಂದೇ ನನಗೆ ಏನಂತಂದರೆ ಅವಳಲ್ಲೂ ಅನೇಕ ಕನಸುಗಳಿದ್ದು, ನಿವೃತ್ತಿ ಆದ ಮೇಲೆ ಊರಲ್ಲಿ ಇದ್ದುಕೊಂಡು ಯಾವ ಕೆಲಸ ಮಾಡಬೇಕು ಅಂತ ಇದ್ದು ಅದೆಲ್ಲವೂ ಕೂಡ ಅಪೂರ್ಣವಾಗಿ ಹೋಯಿತು. ಒಳ್ಳೆ ಕ್ರಿಯೇಟಿವ್ ರೈಟರ್ ಆಗಿದ್ಲು ನನ್ನ ಬಗ್ಗೆ ಕೂಡ. ಈಗ ನಿಮ್ಮನ್ನ ಗುರುಗಳಾಗಿ ಎಷ್ಟು ಗೌರವ ಪ್ರೀತಿಯಿಂದ ನೋಡ್ತಾ ಇದ್ರ, ಅವರನ್ನು ಕೂಡ ಅಷ್ಟೇ ಗೌರವದಿಂದ ಪ್ರೀತಿಯಿಂದ ನೋಡ್ತಾ ಇದ್ರು. ಮುಂಬೈಗೆ ಬಂದಾಗ ಅವರು ತೋರಿಸ್ತಾ ಇದ್ದ ಪ್ರೀತಿ, ವಿಶ್ವಾಸ, ಅದು ಅವರು ಅನೇಕರು ಶಿವರುದ್ರಪ್ಪನವರು ಹೇಳಿದ್ದಾರೆ, ನಿಮ್ಮ ಮನೆ ನಮಗೊಂದು ಟೋಲ್ ಗೇಟ್ ಇದ್ದ ಹಾಗೆ ಅಂತ. ಅಂದ್ರೆ ವಿದೇಶಕ್ಕೆ ಎಷ್ಟೋ ಸಲ ಹೋಗುವಾಗಲ್ಲ ಅವ್ರು ನಮ್ಮಲ್ಲಿ ಉಳ್ಕೊಳ್ಳೋದು, ಮತ್ತೆ ಏರ್ಪೋರ್ಟಿಗೆ ಅಲ್ಲಿಂದ ಹತ್ತಿರ ಆಗ್ತದೆ ಹೋಗ್ತಾ ಇದ್ದದ್ದು, ಅವ್ರು ನಗಾಡೋದಿತ್ತು ಹಾಗೆ. ಹೋಗುವವರೆಲ್ಲ ನಮ್ಮಲ್ಲಿ ಬರೀ ಟೋಲ್ ಗೇಟ್ ಅಲ್ಲ ಸರ್, ನಮ್ಮ ಮೇನ್ ಗೇಟ್ ಅಂತ ನಾನು ಹೇಳೋದು. ಅದಕ್ಕೆ ಅವ್ರು ಹೇಳಿದ ಮಾತದು. ಅದೆಲ್ಲ ಆ ರೀತಿಯ ಒಂದು ಪ್ರೀತಿ ವಿಶ್ವಾಸ ಗಳಿಸುವುದು ಅಥವಾ ಅದು ಸುಲಭದ ವಿಷಯ ಅಲ್ಲ, ಅದು ಸ್ವಭಾವತಃ ಸಹಜವಾಗಿ ಅದು ಒದಗಿ ಬಂತ ಆ ರೀತಿ. ಈಗ ಕೂಡ ಈ ಹೇಮಂತ ಹಬ್ಬ ಕೂಡ ಆ ನೆನಪುಗಳಿಂದ ಅದನ್ನು ನಾವೊಂದು ಎಲ್ಲರನ್ನು ಸೇರಿಸಿಕೊಂಡು ಮಣಿಮಂಟಪ ಅಂತ ಒಂದು ವೇದಿಕೆ ಮಾಡಿದ್ದೇವೆ. ಅಲ್ಲಿ ನಾನು ಭಾಗವಹಿಸಿದ್ದೇನೆ. ಸನ್ಮಾನಿಸಿ ಸಂಭ್ರಮಿಸೋದು. ಹೌದು, ಅಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ, ಈಗ ಅದು ಮಣಿಮಾಲಿನ್ಯ ನೆನಪಿಗೆ ನಾವು ಅದನ್ನ ಮಾಡ್ತಾ ಇದ್ದೇವೆ. ಹೇಮಂತ ಋತುವಿನಲ್ಲಿ ಮಾಡೋದ್ರಿಂದ ಹೇಮಂತ ಹಬ್ಬ ಅಂತ ಅದಕ್ಕೆ. ಹೇಮಂತ ಅನ್ನೋದು ನಿಮ್ಮ ಹೆಸರಿಗೂ ಹೌದು, ಅದು ಹೆಸರಿಂದು ಹೆಚ್ಚಿಗೆ ನಾನು ಏನಂತಂದ್ರೆ ಒಂದು ಬದುಕಿನ ಸಂಜೆ ನುಡಿಯೋದು. ಹಾಗಾಗಿ ಹೇಮಂತ ಗಾನ ಇತ್ಯಾದಿ ಹೇಮಂತ ಋತುವಿನ ನೆನಪು ಬರುವುದು ಸಾಯಂಕಾಲ ಆಯಿತು ಅಂತ. ಹಾಗಾಗಿ ಇನ್ನು ಸಾಯಂಕಾಲ ಅದ ಮೇಲಿನದ್ದು ಇದು ಅಂತ. ಯಾಕೆ ಇದು ನಮ್ಮ ಏನು ಮೂರ್ತಿರಾಯರು ಸಂಜೆ ಗಣ್ಣಿನ ಹಿನ್ನೋಟ ಅಂತ ಬರೀತಾರೆ, ಆತ್ಮಚರಿತ್ರೆಗೆ ಟೈಟ್ಲೇ ಕೊಡ್ತಾರೆ ಅವರು. ಹಾಗೆ ಇದು ಸಂಜೆಗಣ್ಣಿನ ಹಂತ ಅಲ್ವಾ, ಅದಕ್ಕೆ ಹೇಮಂತ. ವಸಂತ ಬೇಡ ಅಂತ ಹೇಮಂತ. ವಸಂತ ಯಾಕೆಂತಂದ್ರೆ ಋತುಗಳ ರಾಜ, ಅದು ಏರ್ತೆಯ ಸಮಯ. ಇದು ಏರ್ತೆಯ ಸಮಯ ಅಲ್ಲ, ಇದು ಇಳಿಕೆಯ ಸಮಯ. ಅದರಿಂದ ಹಾಗೆ ಅದರ ಬಗ್ಗೆ ಮಾಡ್ತಾ ಇದ್ದೇವೆ. ಆರಂಭ ಆದದ್ದು ನನಗೆ 60 ತುಂಬಿದಾಗ, ನನಗೆ 57 ಆಗಿತ್ತಷ್ಟೇ ಮಣಿಮಾಲಿನಿ ತೀರಿ ಹೋದಾಗ. ನನಗೆ ಅಲ್ಲಿ ಮತ್ತೆ 3 ವರ್ಷ ಸರ್ವಿಸ್ ಇತ್ತು. ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ ಯೂನಿವರ್ಸಿಟಿಗೆ, ತಕ್ಷಣ ಕಳಿಸಿದೆ ಲೆಟರ್.
ಆದರೆ ವೈಸ್ ಚಾನ್ಸಲರ್ ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ವೈಸ್ ಚಾನ್ಸಲರ್ ನನ್ನನ್ನು ಕರೆಸಿ ಹೇಳಿದರು, ನೀವು ಸೇವಾ ನಿವೃತ್ತಿಯಾಗಿ ಇಲ್ಲಿಂದ ಹೋಗಿ ನೀವು ಬೇರೊಂದು ಕಡೆ ಉದ್ಯೋಗಕ್ಕೆ ಹೋಗೋದಾದ್ರೆ ನಾನು ನಿಮಗೆ ಕಳಿಸಿಕೊಡ್ತಿದ್ದೆ, ನಾನೇ ಕಳಿಸ್ತಿದ್ದೆ. ಈಗ ನಿಮ್ಮ ನೋವೇನು ಅಂತ ನನಗೆ ಗೊತ್ತಾಗ್ತದೆ, ಅದನ್ನು ನೀವು ಇಲ್ಲಿ ಇದ್ದುಕೊಂಡು ಮರಿಬೇಕು ಅಂತ ಹೇಳಿದರು. ಹಾಗೆ ನಿಮ್ಮ ಅವರು ಒಳ್ಳೆ ವೈಸ್ ಚಾನ್ಸಲರ್ ಇದ್ದರು. ಅವರು ತುಂಬ ಒಳ್ಳೆ ವೈಸ್ ಚಾನ್ಸಲರ್ ಇದ್ದರು, ವಿಜಯ ಖೋಲೆ ಅಂತ. ಅವರು ಆ ಅಡ್ವೈಸ್ ಕೊಟ್ಟರು, ಅವರು ಅಕ್ಸೆಪ್ಟ್ ಮಾಡಲೇ ಇಲ್ಲ ಅದನ್ನು ನಾನು ಆವಾಗಲೇ ಕಸಬುಟ್ಟಿಗೆ ಹಾಕಿದ್ದೇನೆ ಅಂತ ಹೌದು. ಹಾಗೆ ಪೂರೈಸಿ ಬಂದು ನನಗೆ 60 ತುಂಬಿದ ಲೆಕ್ಕದಲ್ಲಿ ಒಂದು ಫಂಕ್ಷನ್ ಎಲ್ಲ ಮಾಡೋದು ಅಂತೆಲ್ಲ ಮಾಡಿ ಶುರು ಮಾಡಿದ್ದ. ಆವಾಗ ಇದನ್ನು ಈ ನೆನಪನ್ನು ಅದಕ್ಕೆ ಜೋಡಿಸಿಕೊಂಡೆವು ನಾವು. ಮತ್ತು ನಾವು ಏನು ಮಾಡ್ತೇವೆ ಅಂತಂದು, ಈಗ ವಿವೇಕರ ಇವರು ಬಂದಿದ್ದಾರೆ, ಒಂದು ಸಲ ದೊಡ್ಡವ್ರನ್ನೆಲ್ಲ ಬರೆಸಿದ್ದೇವೆ ನಾವು ಅದಕ್ಕೆ, ಆ ಕಾರ್ಯಕ್ರಮಕ್ಕೆ, ಸಮಾರಂಭಕ್ಕೆ. ಚಿನ್ನಪ್ಪ ಗೌಡರು ಬಂದಿದ್ದಾರೆ. ಅಲ್ಲಿ ಪ್ರಶಸ್ತಿ ಅಂತ ಹೌದು, ಸನ್ಮಾನ ಮಾಡ್ತೇವೆ. ಪ್ರಶಸ್ತಿ ಅಂತಂದ್ರೆ ಅಲ್ಲ, ಒಬ್ಬರನ್ನು ಸನ್ಮಾನಿಸ್ತೇವೆ. ಶುರುವಿಗೆ ಇಬ್ಬರಿಬ್ಬರನ್ನು ಮಾಡ್ತಾ ಇದ್ದೇವೆ, ಈಗ ಒಬ್ಬರನ್ನು ಸನ್ಮಾನಿಸ್ತೇವೆ ನಾವು ಸಾಮಾನ್ಯವಾಗಿ. ಈ ಸಲ ನಾವು ನಮ್ಮ ಕನ್ನಡ ಮಾಧ್ಯಮ ಶಾಲೆ ನಡೆಸ್ತಾ ನೋಡಿ, ಚಂದ್ರಶೇಖರ್ ದಾಮಲೆ ಸುಳ್ಯ, ಅವರನ್ನು ಸನ್ಮಾನಿಸಿದೆವು. ವಿವೇಕ ರವಿಯವರಿಗೆಲ್ಲ ಹಿಂದೆ ಮಾಡಿದ್ದೇವೆ ಅವರನ್ನು. ನಿಮ್ಮ ಎಲ್ಲ ಒಡನಾಡಿಗಳು ಹೌದು ಎಲ್ಲ ಬರ್ತಾರೆ, ಭಾಗವಹಿಸ್ತಾರೆ. ಮತ್ತೆ ಏನಾದರೂ ಒಂದು ಯಕ್ಷಗಾನ ಒಂದು ಸಂಗೀತ ಕಾರ್ಯಕ್ರಮ, ಯಕ್ಷಗಾನ ಕಾರ್ಯಕ್ರಮ ಅದನ್ನು ಇಟ್ಕೊಳ್ತೇವೆ. ಸಾಮಾನ್ಯವಾಗಿ ಮಧ್ಯಾಹ್ನ ಮೇಲೆ ಇಟ್ಕೊಂಡು ರಾತ್ರಿವರೆಗೆ ಆಗ್ತದೆ. ಕೆಲವು ಸಲ ಅದು 10 ಆದಾಗೆಲ್ಲ ಬೆಳಗ್ಗಿಂದ ಮಾಡಿದ್ದು ಉಂಟು. ಆಮೇಲೆ ವರ್ಕ್ಶಾಪ್ ಅದರ ಅಂಗವಾಗಿ ಮಾಡ್ತೇವೆ. ಇದು ಸಣ್ಣ ಸಣ್ಣ ಏನಾದರೂ ಕಮ್ಮಟಗಳನ್ನು ಮಾಡ್ತೇವೆ. ಶಾಲೆಯ ವಿದ್ಯಾರ್ಥಿಗಳಿಗೆ 2-3 ಮಾಡಿದೆವು ನಾವು, ಒಳ್ಳೊಳ್ಳೆ ಕಮ್ಮಟಗಳಾಗಿದ್ದೇವೆ. ಅಲ್ಲೇ ಮಾಡಿದರೆ ಸರ್? ಅಲ್ಲೇ ಮಾಡಿದ್ದೇವೆ. ಮಾಡಿ ಅವರಿಗೆ ಅಂದರೆ ಬೆಳಗ್ಗಿಂದ ಸಂಜೆವರೆಗೆ ಮಾಡಿದ್ದು. ಮಧ್ಯಾಹ್ನದ ಊಟದ ವ್ಯವಸ್ಥೆ, ಮತ್ತೊಂದು ಲಘು ಉಪಹಾರ ಅಷ್ಟೇ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಮಾಡುವುದು. ಮತ್ತು ನಮ್ಮ ಸಂಪನ್ಮೂಲ ಸೀಮಿತ ಅಲ್ಲ, ಹಾಗಾಗಿ ಹೃದಯ ವೈಶಾಲ್ಯ ಇದೆ, ಅಷ್ಟರ ಮಟ್ಟಿಗೆ ಸೇರ್ತಾರೆ ಅಂತ. ಅದೇ ಅವ್ರು ಬರ್ತಾರೆ, ಆಕರ್ಷಿತರಾಗುವುದು ಅಲ್ಲ, ಬರ್ತಾರೆ, ಬರ್ತಾರೆ. ಹಾಗಾಗಿ ಅದೇನು ಇದಿಲ್ಲ, ಸಹಕಾರ ಇದೆ. ಕೌಟುಂಬಿಕವಾಗಿಯೂ ಅಷ್ಟೇ. ಈಗ ತಮ್ಮಂದಿರ ಸಹಕಾರ ಇದೆ, ನನ್ನ ತಂಗಿಯಂದಿರು ಎಲ್ಲ ಅವರು. ನಿಮ್ಮದು ಅದೊಂದು ತುಂಬ ಕುಟುಂಬ. ನನಗೆ ನಿಮ್ಮ ಈಗ ನೀವೆಲ್ಲ ಅಲ್ಲಿ ನಿಮ್ಮ ಆತ್ಮಕಥನ ಇದನ್ನೆಲ್ಲ ಬರೀತಾ ಇರುವ ಸಮಯದಲ್ಲೆಲ್ಲ ಅದೆಲ್ಲ ನನಗನಿಸುದು ಅಲ್ಲಿ ಸಂಬಂಧಗಳು, ಅದು ಚಿಕ್ಕಮ್ಮ, ದೊಡ್ಡಮ್ಮನ ಈ ರೀತಿಯ ನಮ್ಗೆ ಈಗ ಯೋಚಿಸುವಾಗ, ಇವತ್ತು ಈನ ಸಂಬಂಧದ ನೆಲೆಯಲ್ಲಿ ನೋಡುವಾಗ ಸ್ವಲ್ಪ ನಾವು ತುಂಬಾ ಸೀಮಿತ ಆಗ್ತಾ ಇದ್ದೇವೆ ಅಂತ. ಅದಕ್ಕೆ ಕೂಡು ಕುಟುಂಬದ ನೋಡಿ, ಅದು ಎಲ್ಲ ಸಮಾಜಗಳಲ್ಲಿ, ಈಗ ಕೇವಲ ನಮ್ಮ ಸಮಾಜ ಅಂತ ಅಲ್ಲ, ನಿಮ್ಮ ಸಮಾಜ ಅಂತ ಅಲ್ಲ, ಈಗ ಏನಾಗಿದೆ ಅಂತಂದ್ರೆ ಔಪಚಾರಿಕತೆ ಬಂದುಬಿಟ್ಟಿದೆ ಅಂತ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆ ಊಟದ ಹೊತ್ತಿಗೆ ಹೋಗುದು ಅಥವಾ ವೇದಿಕೆ ಹಾಜರಾಗಿಕೊಂಡು ಬರುವುದು ಅಲ್ಲಿಗೆ ಬಂದು ನಿಂತಿದೆ. ಅಂದ್ರೆ ಈ ಓಟ ಏನೋ ಇದೊಂದು ಒಳ್ಳೆಯ ಓಟ ಅಲ್ಲ, ಅಲ್ವೇ ಅಲ್ಲ, ನಿಲುಗಡೆ ಇಲ್ಲದ ಓಟದ ಕಾಣ್ತದೆ ನಮಗೆ. ಒಂದು ಯಾಂತ್ರಿಕ ಯಂತ್ರಗಳ ಜೊತೆಗೆ ನಾವು ಬದುಕ್ತಾ ಇದ್ದೇವೆ, ನಾವು ಯಂತ್ರ ಆಗಬಾರದಲ್ಲ. ಹಾಗಾಗಿ ನಿಮಗೆ ನೋಡಿ, ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಇದಕ್ಕೆಲ್ಲ ಅವಕಾಶಗಳೇ ಇಲ್ಲ ಅಂತ. ನೀವು ತಲುಪುವುದೇ 12:30 1 ಗಂಟೆಗೆ ಹೋಗುದು ಅಲ್ಲಿಗೆ, ವೇದಿಕೆಗೊಮ್ಮೆ ಹೋಗ್ತೀರಿ, ಆ ವಿಡಿಯೋಗ್ರಾಫರ್ ಅದನ್ನು ಸೆರೆ ಹಿಡಿತಾನೆ, ಆಮೇಲೆ ಊಟ ಮಾಡ್ತೀರಿ, ಬರ್ತೀರಿ. ಇಷ್ಟು ಔಪಚಾರಿಕತೆ ಅಂದ್ರೆ ಫಾರ್ಮಲ್ ಆಯ್ತು ಅಂತ. ಇದು ಇನ್ಫಾರ್ಮಲ್ ಆಗಿ ನೀವು ಸೇರುವುದೇ ಇಲ್ಲ. ಈಗ ಬದುಕಿನ ಎಲ್ಲ ದುಡಿಮೆ ಸಂಪಾದನೆ ಯಾವುದಕ್ಕೆ? ಸಂತಸಕ್ಕೆ ಅಂತ. ಆ ಸಂತಸವನ್ನು ಎಲ್ಲಿ ಕಾಣ್ತಾ ಇದ್ದೇವೆ ಅಂತ. ಅಂದ್ರೆ ಆತ್ಮಸಂತೋಷ ಇಲ್ಲ ಅಂತ ನಾನು ಹೇಳುದು. ಆತ್ಮಸಂತೋಷ ಇಲ್ಲ. ನನಗೆ ನಿಮ್ಮ ಈ ಇಂಧನ ನೆನಪುಗಳನ್ನೆಲ್ಲ ಮಾಡ್ತಾ ಹೋಗುವಾಗ ನಮ್ಮ ಕುಟುಂಬ ಎನ್ನುವುದು ಅದು ಸೀಮಿತವಾದ್ದಲ್ಲ, ತಂದೆ ಮಗ ಅಥವಾ ಅಣ್ಣ ತಮ್ಮ ಅಲ್ಲ. ನಮ್ಮ ಕುಟುಂಬ ಅನ್ನೋದು ಬಹಳ ವಿಸ್ತಾರವಾದ, ಬಹಳ ಅಷ್ಟೇ ಅದರ ಸಂಬಂಧಗಳು ಗಾಢವಾಗಿತ್ತು. ಹಾಗೆ ಈಗ ಅದನ್ನು ನಾನು ಬೇರೆ ಕಡೆಯೂ ಬರೆದಿದ್ದೇನೆ. ಒಂದು ನಮ್ಮ ತೋಟದ ಆಚೆ ಗುಡ್ಡ ಓಡಾಡುವಾಗ ಆ ಮರಗಳ ಜೊತೆಯಲ್ಲಿಯೂ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನನಗೆ. ಮರಗಳ ಜೊತೆ ಮಾತಾಡೋದು ಅಂದ್ರೆ ನಮ್ಮ ಮನುಷ್ಯ ಭಾಷೆ ಅಂತ ಅಲ್ಲ, ಅಂದ್ರೆ ಅವ್ರ ಜೊತೆ ಒಂದು ಸಂವಹನ ಬರ್ತದೆ ಅಂತ ನಮಗೆ ಅಪ್ಪನೇ ಅದಾಗಿಯೇ ಬರ್ತದೆ. ಈಗ ಸಾಹಿತ್ಯದ ಕೃಷಿ ಅನ್ನೋದು ಈಗ ಒಂದು ಎಲ್ರಿಗೂ, ಇನ್ನೊಂದು ಕೃಷಿ ಬದುಕು ಕೂಡ ಹೌದು, ಅದು ರಕ್ತಗತವಾಗಿ ಬಂದಿದೆ. ನನಗೆ ಆಸಕ್ತಿ ಇದೆ, ಅಭಿರುಚಿ ಇದೆ. ನಾನೇ ನೇರವಾಗಿ ಕೃಷಿ ಈಗ ಮಾಡದೇ ಇದ್ರು ಕೂಡ, ಈಗ ಅಂದ್ರೆ ತಮ್ಮ ಅದನ್ನು ಮಾಡಿಕೊಂಡು ಬರ್ತಾನೆ, ಚಂದ್ರಶೇಖರ್ ಅಂತ ತಮ್ಮ ಅದನ್ನು ಮಾಡ್ತಾನೆ. ಇನ್ನೊಬ್ಬ ತಮ್ಮ ಕ್ಯಾಂಪ್ಕೋದಲ್ಲಿ ಇದ್ದು ರಿಟೈರ್ ಆದ, ಈಗ ಸುಬ್ರಹ್ಮಣ್ಯ ಭಟ್ ಅಂತ ಇಲ್ಲೇ ಇದ್ದಾನೆ, ಇದ್ದಾನೆ. ಮತ್ತು ತಂಗಿಯಂದರು ಸವಿತಾ, ಇಂದಿರಾ, ಲಲಿತಾ, ಮನೋರಮ ಅಂತ 4 ಮಂದಿಯವರು, ಅವರೆಲ್ಲ ಸಂಸಾರಸ್ಥರು, ಎಲ್ಲ ಸುಖವಾಗಿದ್ದಾರೆ. ಈ ತಮ್ಮ, ನನ್ನ ಕೊನೆಯ ತಮ್ಮ, ಈಗ ನನ್ನ ಪಾಲಿನ ತೋಟವನ್ನು, ಕೃಷಿ ಇತ್ಯಾದಿಗಳು ಅವನೇ ಮಾಡಿಕೊಂಡು ಬರ್ತಾನೆ. ಅವನ
ಹೆಂಡತಿ ಗೀತಾಲಕ್ಷ್ಮಿ, ಅವಳಿಗೂ ಕೃಷಿಯಲ್ಲಿ ಆಸಕ್ತಿ ಇದೆ. ಆಮೇಲೆ ಮಕ್ಕಳು, ಇಬ್ಬರು ಮಕ್ಕಳು ಅವನಿಗೆ, ಒಬ್ಬ ಅತುಲ್ ಕಾಶ್ಯಪ್ ಅಂತ, ಇನ್ನೊಬ್ಬ ಅಕ್ಷರ ಕಾಶ್ಯಪ್ ಅಂತ. ಆ ಮಕ್ಕಳು ಅವರು, ಒಬ್ಬ ಈಗ ಅಲ್ಲೇ ಒಂದು ಉದ್ಯಮ ಇದೆ ನಮ್ಮದು, ಒಂದು ಪೆಟ್ರೋಲ್ ಬಂಕ್ ಇದೆ, ತಮ್ಮನಿಗೆ ಡೀಲರ್ಶಿಪ್ ಸಿಕ್ಕಿದೆ, ಅದನ್ನು ನೋಡಿಕೊಳ್ತಾನೆ. ಇನ್ನೊಬ್ಬ ಈಗ ಅಷ್ಟೇ ದಯಾನಂದ ಇಂಜಿನಿಯರಿಂಗ್ ಕಾಲೇಜ್ BTech ಮಾಡಿ ಈಗ ಜಾಬಿಗೆ ಸೇರಿದ್ದಾನೆ, ಬೆಂಗಳೂರಲ್ಲಿದ್ದಾನೆ. ಆಮೇಲೆ ಈ ತಮ್ಮನಿಗೆ ಸುಬ್ರಹ್ಮಣ್ಯನ ಒಬ್ಬಳು ಮಗಳು, ಅವಳು ಬ್ಯಾಂಕಲ್ಲಿದ್ದಾಳೆ, ಕರ್ನಾಟಕ ಬ್ಯಾಂಕ್, ಪಲ್ಲವಿ ಅಂತ ಅವಳು. ಇದು ಒಟ್ಟು ನಮ್ಮ ಅಂದರೆ ನೇರ ಈ ಮನೆಯ ಕೌಟುಂಬಿಕ ಹಿನ್ನೆಲೆ ಹೇಳಿದ್ದೆ ನಾನು. ಮತ್ತು ನನ್ನ ತಾಯಿಯವರು ಕೂಡ ತೀರಿ ಹೋಗಿದ್ದಾರೆ. ಅವರು ನೀರ್ಕಜೆ ಮನೆತನದವರು, ನೀರ್ಕಜೆ ಮಹಾಬಲೇಶ್ವರ ಭಟ್ ಅಂತ. ಅವರು ಮಡಿಕೇರಿಯಲ್ಲಿ ಪ್ರಿನ್ಸಿಪಲ್ ಆಗಿದ್ದರು, ಸಾಹಿತಿ ಕೂಡ, ತುಂಬ ಪ್ರವಾಸ ಲೇಖನಗಳನ್ನೆಲ್ಲ ಬರೆದಿದ್ದಾರೆ. ಕನ್ನಡ ಇದವರು ಅಧ್ಯಾಪಕರಾಗಿ ಜೂನಿಯರ್ ಕಾಲೇಜಿನಲ್ಲಿ ಇದ್ದರು, ಮಹಾಬಲೇಶ್ವರ ಭಟ್ ಅಂತ. ಇನ್ನೊಬ್ಬರು ನನ್ನ ಮಾವ ಭೀಮ್ ಭಟ್ ಅಂತ, ಅವರು ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು ಹಿಂದೆ. ಆಮೇಲೆ ಹೈಕೋರ್ಟ್ ಲಾಯರ್, ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಮತ್ತು ನನ್ನ ಚಿಕ್ಕಮ್ಮ ಕಮಲಾ ಭಟ್ ಅಂತ, ಕೂಡೂರಿನವರು. ಕೂಡೂರು ಕೃಷ್ಣ ಭಟ್ ಅಂತ ದೊಡ್ಡ ಕೊಡುಗೈ ದಾನಿ, ಭಾಳ ದೊಡ್ಡವರು, ದಿವಂಗತರು. ಚಿಕ್ಕಪ್ಪ ಇಲ್ಲ, ಚಿಕ್ಕಮ್ಮ ಇದ್ದಾರೆ, ಅವರ ಮಕ್ಕಳು. ಎಲ್ಲ ಕೌಟುಂಬಿಕವಾದ ಹಿನ್ನೆಲೆ ಹೇಳಿದ್ದೆ ನಾನು. ಎಲ್ಲರ ಸೌಹಾರ್ದ ಸಂಬಂಧ ಇದೆ. ಹಾಗಾಗಿ ಒಬ್ಬನೇ ಅಂತ ಏನು ಅನಿಸೋದಿಲ್ಲ. ನಾನು ಆಗ ಹೇಳಿದ್ದೆ ಅದನ್ನೇ, ಒಂದು ಕಡೆಯಿಂದ ಅಪಾರ ನನ್ನ ಶಿಷ್ಯ ಸಂದೋಹ, ಇನ್ನೊಂದು ಕಡೆಯಿಂದ ಈ ಬಂಧುವರ್ಗ ಇದೆ, ಇನ್ನೊಂದು ಕೃಷಿಯ ಗಿಡ ಮರಗಳ ಅವುಗಳ ಸಖ್ಯ. ಪ್ರಾಣಿಗಳ ಜೊತೆ ಕೂಡ ಅಷ್ಟು, ದನಗಳು, ಆಮೇಲೆ ನಾಯಿಗಳಿವೆ, ಎಲ್ಲ ಪ್ರಾಣಿಗಳು ಎಲ್ಲವೂ ಸಂವಹನ ಮಾಡ್ತವೆ ಯೋಗೀಶ್, ಮಾಡ್ತವೆ. ಸರ್, ಈಗ ಇದನ್ನು ಗಮನಿಸಿದೆ ನಾನು ಪುಸ್ತಕದಲ್ಲಿ, ನಿಮ್ಮ ಯುರೋಪ್ ಪ್ರವಾಸದ ನೆನಪುಗಳನ್ನೆಲ್ಲ. ಅದು ಯಾವ ಸಂದರ್ಭ ಸರ್, ಹೇಗೆ, ಏನು? ಯಾವುದು ಹೇಳಿ? ನಿಮ್ಮ ವಿದೇಶಿ ಪ್ರವಾಸದ. ಹೌದು, ಅದು ಇಂಡೋ ಜರ್ಮನ್ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇತ್ತು, ಇದೆ ಈಗಲೂ. ಅದರಲ್ಲಿ ಅವರು ಪ್ರತಿ ವರ್ಷ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸುವಂಥ ಒಂದು ಯೋಜನೆ. ಅದು UGCಯ ಮೂಲಕ ಬರುವುದು. ಬಾಂಬೆ ಯೂನಿವರ್ಸಿಟಿಯಿಂದ ನನ್ನನ್ನು ಆಯ್ಕೆ ಆಯಿತು 1993ರಲ್ಲಿ. ಆಮೇಲೆ ನನ್ನ ಮಿಸೆಸ್ಸಿಂದ, ನನ್ನ ಶ್ರೀಮತಿಯವರದ್ದು ನಾವೇ ಖರ್ಚು ವೆಚ್ಚ ವಹಿಸಿಕೊಂಡೆವು. 3 ತಿಂಗಳು ಅಲ್ಲಿ ಒಂದು ವಿಶ್ವವಿದ್ಯಾಲಯದ ಅಲ್ಲಿ ಹೋಗಿ ಇರಬೇಕು, ಒಡಂಬಡಿಕೆ ಹಾಗೆ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಅದರಲ್ಲಿ ನನ್ನ ಆಯ್ಕೆಯಾಗಿ ನಾನು ಜರ್ಮನಿಗೆ ಹೋದ್ದು. ಜರ್ಮನಿಲಿ ಬಾನ್ ಯೂನಿವರ್ಸಿಟಿಯ ಅಲ್ಲಿ ನನಗೊಂದು ಇದೆಲ್ಲ ಅವರೇ ಕೊಟ್ಟರು, ಕ್ವಾರ್ಟರ್ಸ್ನಾಗ ಒಂದು ಕೊಟ್ಟಿದ್ದರು. ಅಲ್ಲಿ 3 ತಿಂಗಳು ಅಲ್ಲಿದ್ದೆವು ನಾವು. ಅಲ್ಲಿರುವಾಗಲೇ ನಾನು ವೀಸಾ ಮಾಡಿಸಿಕೊಂಡು ಇಟಲಿಗೆ ಮತ್ತು ಸ್ವಿಟ್ಜರ್ಲ್ಯಾಂಡೆಲ್ಲ ನಾವು ಓಡಾಡಿದೆವು, ಫ್ರಾನ್ಸಿಗೆ ಎಲ್ಲ ಓಡಾಡಿದೆವು. ಅಲ್ಲಿಂದ ವಾರಾಂತ್ಯದ ಇದರಲ್ಲಿ ಕೂಡ ಅಲ್ಲಿಂದ ಹೋಗಿ ಬರಲಿಕ್ಕೆ ಆಗ್ತದಲ್ಲ. ಹಾಗೆ 93ರಲ್ಲಿ 3 ತಿಂಗಳು ವಿದೇಶ ವಾಸ ಮಾಡಿದ್ದೇವೆ. ಮಾಡಿ ಅಲ್ಲಿ ನಾನು ಆವಾಗ ಸ್ಟುಟ್ಗರ್ಟ್ ಅಂತ ಒಂದು ನಗರ ಇದೆ ಜರ್ಮನಿಯಲ್ಲಿ, ಅಲ್ಲಿ ಇಂಟರ್ನ್ಯಾಷನಲ್ ಡ್ರಾವಿಡಿಯನ್ ಕಾನ್ಫರೆನ್ಸ್ ಒಂದು ಅದೇ ಸಂದರ್ಭದಲ್ಲಿ ಆಯಿತು. ಇಲ್ಲಿಂದ ತುಂಬ ಮಂದಿ ಸ್ಕಾಲರ್ಸ್ ಬಂದಿದ್ದರು. ಅಲ್ಲಿ ನನಗೂ ಕೂಡ ಪ್ರಬಂಧ ಮಂಡನೆಗೆಲ್ಲ ಅವಕಾಶ ಇತ್ತು, ನನ್ನ ಶ್ರೀಮತಿಯವರಿಗೂ ಕೂಡ ಇತ್ತಲ್ಲಿ. ನಾವು ಇಬ್ಬರು ಕೂಡ ಪ್ರಬಂಧ ಮಂಡನೆ ಮಾಡಿದೆವು ಸ್ಟುಟ್ಗಾರ್ಟ್ ಎನ್ನುವ ನಗರದಲ್ಲಿ. ಆಮೇಲೆ ಬಾನ್ ಯೂನಿವರ್ಸಿಟಿಯಲ್ಲಿ ನಾನು 5 ವಿಶೇಷ ಉಪನ್ಯಾಸ ಕೊಟ್ಟೆ. ಅದು ಕನ್ನಡ ಲ್ಯಾಂಗ್ವೇಜ್, ಲಿಟ್ರೇಚರ್ ಆ್ಯಂಡ್ ಕಲ್ಚರ್ ಅಂತ ಒಟ್ಟಿಟ್ಟುಕೊಂಡು ಅದರ ಮೇಲೆ ಕೊಟ್ಟೆ. ಆಮೇಲೆ ಇದಕ್ಕೆ ಹೋದೆ, ಟ್ಯೂಬಿಂಗನ್ ಅಂತ ಇದೆ, ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ ಅಲ್ಲಿಗೆ. ಮತ್ತು ಬಾಸೆಲ್ ಮಿಷನ್ನ ಮೂಲ ಅದು ಬಾಸೆಲ್. ಆ 2 ಕಡೆಯಲ್ಲಿ ಬುದ್ಧಿಸ್ಟ್ ಕಲ್ಚರ್ ಮೇಲೆ 2 ಕಡೆ ಉಪನ್ಯಾಸ ಕೊಟ್ಟೆ. ಹಾಗೆ ಒಟ್ಟಾರೆ ನನ್ನ ಅಲ್ಲಿ 8 ಟೋಟಲ್ ಪ್ರಿಪೇರ್ಡ್ ಲೆಕ್ಚರ್ಸ್, ಎಲ್ಲವುದು ಇಂಗ್ಲೀಷ್ನಲ್ಲೇ. ಅದನ್ನು ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಉಂಟು, ಇದೆಲ್ಲ 8 ಉಪನ್ಯಾಸಗಳು ಬೇರೆ ಬೇರೆ ಕಡೆ ಕೊಟ್ಟೆ. ಪ್ಲಸ್ ಈ ಸ್ಟುಟ್ಗಾರ್ಟ್ನ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದೆ ಆವಾಗಲೇ, ಇದರ ನಡುವೆ ಬಂತದ್ದು ಅಲ್ಲಿರುವಾಗಲೇ. ಹಾಗೆ ಅದು ಡ್ಯಾಡ್ ಸ್ಕಾಲರ್ ಅಂತ ಕರೀತಾರೆ, ಅದಕ್ಕೆ DAAD ಡ್ಯಾಡ್ ಸ್ಕಾಲರ್ ಅಂತ ಹೇಳೋದು. ಇದಕ್ಕೆ ಈ ಆಯ್ಕೆಯಾಗಿ ಹೋದವರು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ನಲ್ಲಿ ಹೋಗೋದು. ವಿದ್ಯಾರ್ಥಿಗಳು ಅವರಿಗೆ ಕಷ್ಟದಲ್ಲಿ ಇಂಗ್ಲೀಷ್ ಅವರು ಅರ್ಥ ಮಾಡಿಕೊಳ್ತಾರೆ, ಅವರು ಜರ್ಮನ್ ಭಾಷೆ, ಹಾಗೆ ಅವರು ಸ್ಲೋ ಮಾತಾಡ್ತಾರೆ. ಹಾಗೆ ನಾವು ಹೇಳುವಾಗ ಅವ್ರು ಹೇಳ್ತಾರೆ ಸ್ಪೀಡ್ ಮಾತಾಡಬೇಡಿ ಅಂತ ಹೇಳ್ತಾರೆ. ನಮ್ಮ ಇಂಗ್ಲೀಷೇ ಹೊರಿಬಲ್ ಆಯಿತಾ. ಆದರೆ ಅವರಿಗೆ ಅಷ್ಟು ಗೊತ್ತಾಗೋದಿಲ್ಲ, ಅವರು ಭಾಳ ನಿಧಾನಕ್ಕೆ ಮಾತಾಡಬೇಕು, ಇಲ್ಲಿ ನಮಗೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ನಿಧಾನಕ್ಕೆ ಹೇಳಬೇಕಷ್ಟೇ, ಅವರಿಗೆ ಸವಾಲಿನ ಕೆಲಸವೇ, ಆದರೆ ಅವರಿಗೆ ಮನದಟ್ಟಾಗ್ತದೆ. ಮತ್ತೆ ಭಾಷೆ ಅನ್ನೋದು ಭಾವನೆ ಭಾವನೆ ಅಲ್ವಾ. ನಮಗೆ ಅಂದರೆ ತರಗತಿಯ ಇದು ಅಥವಾ ಹೀಗೆ ಸಾರ್ವಜನಿಕವಾಗಿಯೂ ಇಲ್ಲಿ ಮಾತಾಡಿದ ಹಾಗೆ ಆಗೋದಿಲ್ಲ. ಅದೊಂದು ಅನುಭವ. ಪ್ರತಿ ಸಲ ಹಾಗೆ ಅವರು ಸ್ವಲ್ಪ ಸ್ಲೋ ಪ್ಲೀಸ್ ಅಂತ ಅವ್ರು ಹೇಳೋದು. ನಮ್ಮ ಮಾತು ವೇಗ ಆಗ್ತದೆ ಅವರಿಗೆ, ಅಂದರೆ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ನಮ್ಮ ಇಂಗ್ಲೀಷ್, ಕನ್ನಡ ಇಲ್ಲವೇ ಇಲ್ಲಲ್ಲ. ಕನ್ನಡದ ಪದ್ಯ ಕೆಲವು ಹೇಳಿ ಇದೆಲ್ಲ ಮಾಡಿದ್ದೇನೆ ನಾನು ಅಲ್ಲಿ ಅವರಿಗೆ ಮಾಹಿತಿಗೆ.
ಹಾಗೆ ನಮ್ಮ ಕರಾವಳಿಯ ಅನುಭವ, ಮುಂಬೈ ಅನುಭವ ಮತ್ತು ವಿದೇಶದ ಅನುಭವ, ಈ ಎಲ್ಲ ಅನುಭವಗಳನ್ನು ಇಟ್ಟುಕೊಂಡು ಕೃಷಿಯನ್ನೂ ಮಾಡ್ತಾ ಶಿಷ್ಯರ ಬಂಧು ಬಳಗದ ಬಾಂಧವ್ಯದ ಸಮೃದ್ಧಿಯಲ್ಲಿ ನೀವು ಇದ್ದೀರಿ ಅಂತ ಹೇಳೋದು. ಇಂತಹ ಸನ್ನಿವೇಶದಲ್ಲಿ ಒಟ್ಟು ನಮ್ಮ ಕರಾವಳಿಯ ಬಗ್ಗೆ ನನಗೆ ತುಂಬಾ ಇಷ್ಟದ, ಅದು ಪಠ್ಯವೂ ಆಗಿತ್ತು, ಸಾಂಸ್ಕೃತಿಕ ತುಳುನಾಡು ಅನ್ನೋ ಒಂದು ಲೇಖನ. ಒಟ್ಟು ನಮ್ಮ ತುಳುನಾಡನ್ನ ಅದೆಷ್ಟು ಬಹು ಸಂಸ್ಕೃತಿಯ ನೆಲ ಮತ್ತು ಆ ಬಹು ಸಂಸ್ಕೃತಿಯ ಮಧ್ಯದಲ್ಲೂ ಕೂಡ ಎಂತ ಒಂದು ಅನ್ಯೋನ್ಯತೆ ಇತ್ತು ಅನ್ನೋದನ್ನು ತಾವು ಹೇಳಿದಿರಿ. ಈ ರೀತಿ ನಮ್ಮ ನಾಡಿನ ಬಗ್ಗೆ ಒಂದು ಮಾತು ಹೇಳಿ ಸರ್. ಹೌದು, ಅದೇ ಅದು ಒಂದು ಬಹಳ ಮುಖ್ಯವಾದ ಅಂಶ ಏನಂತಂದರೆ, ನಮಗೆ ನಾವು ಅನುಸರಿಸಲೇಬೇಕಾದಂತ ನನಗೆ ಕಾಣೋದೇನಂತಂದರೆ, ವೈಯಕ್ತಿಕವಾಗಿ ನಾವು ನಮ್ಮ ಜಾತಿ ಇರಬಹುದು, ನಮ್ಮ ಪಂಗಡ ಇರಬಹುದು, ನಮ್ಮ ಯಾವುದೋ ಒಂದು ಶ್ರೇಣಿ ಇರಬಹುದು, ಅದನ್ನು ಇಟ್ಟುಕೊಳ್ಳೋಣ ವೈಯಕ್ತಿಕವಾಗಿ, ತೀರಾ ವ್ಯಕ್ತಿಗತ ನೆಲೆಯಲ್ಲಿ. ಸಾಮಾಜಿಕವಾಗಿ ನಾವು ಅದನ್ನು ತರುವುದಕ್ಕೆ ಪ್ರಯತ್ನ ಪಡಬಾರದು. ಸಾಮಾಜಿಕವಾಗಿ ನಾವು ಯಾವಾಗಲೂ ಕೂಡ ಮನುಷ್ಯತ್ವಕ್ಕೆ ಅಲ್ಲಿ ಪ್ರಾಧಾನ್ಯ ಕೊಡಬೇಕು ಹೊರತು ನಮ್ಮ ನೇರವಾದ ಯಾವುದೋ ಒಂದು ಜಾತಿ ನೀತಿ ಅದಕ್ಕೆ ಪ್ರಾಧಾನ್ಯ ಕೊಡಬಾರದು ಎನ್ನುವುದು ನನ್ನ ದೃಢವಾದ ನಂಬಿಕೆ. ಹೌದು, ಅದೇ ನಮ್ಮ ನೆಲದ ಗುಣವೂ ಅದುವೇ. ನಾನು ಅದನ್ನು ಅಳವಡಿಸಿಕೊಂಡವನು ಕೂಡ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ. ವೈಯಕ್ತಿಕವಾಗಿ ಈಗ ನಾವು ಯಾರಿಗೋ ಮತ ಹಾಕ್ತೇವೆ, ಅದು ನಮಗೆ ವೈಯಕ್ತಿಕವಾದಂಥದ್ದು ಅಲ್ವಾ. ಅದನ್ನು ಸಾಮಾಜಿಕವಾಗಿ ಒಬ್ಬ ರಾಜಕಾರಣಿ ಹೇಳ್ಬೋದು, ಸಾಮಾಜಿಕವಾಗಿ ನಾನು ರಾಜಕಾರಣಿ ಅಲ್ಲ, ಅಥವಾ ಯಾರೇ ಆಗಲಿ ರಾಜಕಾರಣಿ ಅಲ್ಲದವನು ಅದನ್ನು ಸಾಮಾಜಿಕವಾಗಿ ಹೇಳುವ ಅಗತ್ಯವೂ ಕೂಡ ಇರುವುದಿಲ್ಲ. ಅದು ನಮ್ಮ ವೈಯಕ್ತಿಕವಾಗಿ ಇದ್ದದ್ದೇ, ಇರಬಾರ್ದು ಅಂತ ನಾನು ಹೇಳುವುದೇ ಇಲ್ಲ, ಇದ್ದದ್ದೇ. ನಮ್ಮ ಇಚ್ಛೆ ಅನಿಚ್ಛೆಗಳೇನಿದ್ದು ಅದನ್ನು ನಾವು ಇಟ್ಟುಕೊಳ್ಳೋಣ. ಆದರೆ ಸಾಮಾಜಿಕವಾಗಿ ಒಂದು ಸಾಮೂಹಿಕವಾಗಿ ನಮಗೆ ಒಂದು ದಾಯಿತ್ವ ಇದೆ, ಸಾಮರಸ್ಯದ ದಾಯಿತ್ವ ಇದೆ ನಮಗೆ ಅಂತ. ನಾವು ಆ ದಾಯಿತ್ವವನ್ನು ನಿಭಾಯಿಸಬೇಕು ಅಂತ ನಾನು ಹೇಳುವುದಷ್ಟೇ. ವಿಶೇಷವಾಗಿ ನಮ್ಮ ಯುವ ಸಮುದಾಯಕ್ಕೆ ನನ್ನ ಒಂದು ಮನವಿ ಅದೇ, ನಾವು ಆ ಸಾಮೂಹಿಕ ದಾಯಿತ್ವ ಏನಿದೆ, ರೆಸ್ಪಾನ್ಸಿಬಿಲಿಟಿ, ಅದನ್ನು ನಾವು ನಿಭಾಯಿಸಬೇಕು. ನಿಭಾಯಿಸದೆ ಹೋದರೆ ನೋಡಿ, ಈ ನಮ್ಮಲ್ಲಿ ಲಾಗಾಯತಿಂದ ಬಂದಿದೆ ಅದು, ಬಹುಧರ್ಮಧೇನು ನಿವಾಹಕ್ಕೆ ಆಡುಂಬಲಂ ಅಂತ ಬೀಳುವಲ್ಲ. ಕನ್ನಡ ನಾಡು ಎನ್ನುವುದು ಬಹುಧರ್ಮಧೇನು ನಿವಾಹಕ್ಕೆ ಆಡುಂಬಲ, ಬಹುಧರ್ಮಗಳು ಎನ್ನುವ ಧೇನು ನಿವಾಹ. ಅದನ್ನು ನಾವೀಗ ಅಲ್ಲಗಳಿಬಾರದು ಅಂತ ಲಾಗಾಯತಿಂದಲೂ ಅದು ಬೆಳ್ಕೊಂಡು ಬಂದಿದೆ. ಕನ್ನಡದೊಳಗೆ ಕನ್ನಡಂಗಲ ಅನ್ನೋದು ಭಾಷೆ ದೃಷ್ಟಿಯಿಂದಲೂ ಹಾಗೆ. ನಾವು ಕನ್ನಡ ಅಂತ ಏಕವಚನದಲ್ಲಿ ಕರೆದವರೇ ಅಲ್ಲ, ಕನ್ನಡಂಗಳ್ ಅಂತಲೇ ಹೇಳಿದೆ, ಕವಿರಾಜ ಮಾರ್ಗ ಹೇಳಿದೆ. ಈಗಲೂ ಕೂಡ ನಾವು ಅದನ್ನು ಭಾವಿಸ್ತೇವೆ. ನಾವು ಹಾಗಾಗಿ ಧಾರವಾಡದ ಕನ್ನಡವೂ ನಮ್ಮದೇ, ಬೆಂಗಳೂರು ಮೈಸೂರಿನ ಕನ್ನಡವೂ ನಮ್ಮದೇ, ಕರಾವಳಿದ್ದಂತೂ ಹೇಗೂ ನಮ್ಮದೇ ಇದೆ, ಹೊರನಾಡಿಂದು ನಮ್ಮದೇ ಇದೆ. ಭಾಷಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ನಾವು ಈ ಸೌಹಾರ್ದದ ದೃಷ್ಟಿಯನ್ನು ನಾವು ಇಟ್ಟುಕೊಳ್ಬೇಕು ಅಂತ ಹೇಳ್ತೇನೆ ಅಷ್ಟೆ. ಸಾಹಿತ್ಯದ ಒಂದು ಸಂಗತಿ, ತಾವು ತಮ್ಮ ಬಾಲ್ಯದಿಂದ ತಮ್ಮ ಪದವಿ, ಸ್ನಾತಕೋತ್ತರ ಪದವಿ, ತಮ್ಮ ಅಧ್ಯಾಪನ ಎಲ್ಲ ನೀವು ಅದರ ಬೆಳವಣಿಗೆಗಳನ್ನು ನೋಡ್ತಾ ಬಂದವರು. ವರ್ತಮಾನದ ಸಾಹಿತ್ಯದ ಸ್ಥಿತಿ ಅಥವಾ ಸಾಹಿತ್ಯಕ್ಕೆ ಮುಖಾಮುಖಿಯಾಗಿಸುವ ಸ್ಥಿತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ಸಲಹೆ ಇದು ಏನು ಹೇಳಬಹುದು? ನನಗೆ ತುಂಬ ನಾನು ರೋಮಾಂಚಿತನಾಗ್ತೇನೆ ಎಷ್ಟೋ ಸಲ. ಅಷ್ಟು ಮಂದಿ ಹೊಸ ಬರಹಗಾರರಿದ್ದಾರೆ ಈಗ ಕನ್ನಡದಲ್ಲಿ, ಬರಹಗಾರ್ತಿಯರಿದ್ದಾರೆ. ನಿರಾಶೆ ಇಲ್ಲ ನಿಮಗೆ? ಖಂಡಿತ ಇಲ್ಲ. ಕನ್ನಡದ ಬೆಳವಣಿಗೆ ಬಗ್ಗೆ ನಾನು ನಿರಾಶವಾದಿಯಾಗಿಲ್ಲ. ಆದರೆ ಅಷ್ಟೇ ಜಾಗರೂಕತೆ ವಹಿಸಬೇಕಾದ ಒಂದು ಅಂಶದ ಕಡೆಗೆ ನಾನು ಗಮನ ಸೆಳೆಯ ಬಯಸ್ತೇನೆ ಅಂತಂದರೆ, ಕನ್ನಡದ ಅಸ್ಮಿತೆ ಅಂತ ಹೇಳೋದಿದೆಯಲ್ಲ, ಅದು ಯಾರೋ ಕೆಲವರ ಪಾಲಿಗೆ ಅಥವಾ ಯಾರೋ ಕೆಲವರದ್ದಷ್ಟೇ ಆಗಿ ಉಳಿಬಾರ್ದು. ನಮ್ಮ ಯುವ ಸಮುದಾಯಕ್ಕೆ ಅದರ ಬಗ್ಗೆ ಒಂದು ವಿಶೇಷವಾದ ಆಸ್ಥೆ ಮೂಡುವ ಹಾಗೆ ಆ ಕೆಲಸವನ್ನು ಕೂಡ ಮಾಡುವ ಹೊಣೆಗಾರಿಕೆ ಹಿರಿಯರಲ್ಲಿ ಇದೆ ಅಂತ ನಾನು ಹೇಳೋದು. ಅದೊಂದು ಮನೆಯಲ್ಲಿ ಆ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬಹುದು, ಸಣ್ಣ ಪುಟ್ಟ ಸಂಘಟನೆ ಮೂಲಕ ಮಾಡಬಹುದು, ನಾವು ಸಾಮಾಜಿಕವಾಗಿ ಮಾಡಬಹುದು. ಆ ಕನ್ನಡತನ ಎನ್ನುವುದು ಇದೆಯಲ್ಲ, ಕನ್ನಡತನ ಎನ್ನುವುದು ಮರೆಯಾಗಿ ಹೋಗಬಾರದು ಎನ್ನುವುದು ನನ್ನ ಕಾಳಜಿ ಅಷ್ಟೆ. ಮತ್ತು ನಮ್ಮ ಕೆಲವು ಅನೇಕ ಸವಾಲು ಅಥವಾ ಸಂಕಟಗಳಿಗೆ ಸಾಹಿತ್ಯ ಒಂದು ಪರಿಹಾರದ ದಾರಿ ಆಗಬಹುದು. ಅದು ಆಗಬಹುದು, ಆಗಲೂಬಹುದು, ಆಗದೆಯೂ ಇರಬಹುದು. ಎರಡೂ ಸಾಧ್ಯತೆಗಳಿವೆ ಮಾತ್ರ. ಯಾಕೆಂದರೆ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮಲ್ಲೀಗ ಯಾವುದೋ ಪಂಥೀಯ ನೆಲೆಯಿಂದ, ಅದು ತೀರಾ ಎಡಪಂಥೀಯ ನೆಲೆ ಇರಬಹುದು ಅಥವಾ ಬಲಪಂಥೀಯ ನೆಲೆ ಇರಬಹುದು, ಹಾಗೊಂದು ಪ್ರತ್ಯೇಕ ಇದನ್ನು ನಾನು ಒಪ್ಪುವುದೇ ಇಲ್ಲ, ಅದು ಬೇರೆ ಮಾತು. ಆ ನೆಲೆಯಿಂದ ನಾವು ಸಾಹಿತ್ಯವನ್ನು ನೋಡುವುದಿದೆಯಲ್ಲ, ಇದಕ್ಕೂ ಕೂಡ ನನ್ನ ಸಹಮತ ಇಲ್ಲ. ಅದು ಒಂದು ರೀತಿಯಲ್ಲಿ ನಮ್ಮನ್ನು ಕುರುಡರನ್ನಾಗಿಸ್ತದೆ. ಅಷ್ಟೇ ಅಲ್ಲ, ಅದು ಯಾಕಂದರೆ ನಿಮಗೊಂದು ಏಕಮುಖತೆ ಬಂದುಬಿಡ್ತದೆ. ನೀವು ಅದನ್ನು ನೋಡುವ ವೈಶಾಲ್ಯವನ್ನೇ ಕಳ್ಕೊಂಡು ಬಿಡ್ತೀರಿ ಅಂತ ನನಗೆ ಕಾಣ್ತದೆ ಎಷ್ಟೋ ಸಲ. ಹಾಗಾಗಿ ನೀವು ಒಂದು ಬ್ರ್ಯಾಂಡೆಡ್ ಅಥವಾ ಅದಕ್ಕೊಂದು ತಲೆಬರ ಕೊಟ್ಟು ಬಿಡೋದು, ಅದಕ್ಕೆ ಆ ಥರ ಮಾಡಬಾರದು ಅಂತ. ಮಾಡದೆಯೂ ಕೂಡ ನಾವು ಅದಕ್ಕೆ ಸಮ್ಮುಖರಾಗುವುದಕ್ಕೆ ಸಾಧ್ಯತೆ ಇದೆ ಅಂತ ಅಲ್ವಾ? ಹಾಗೆ ನನಗೆ ಕಾಣುತ್ತದೆ ಅಷ್ಟೆ. ತಮ್ಮ ಅನುಭವಗಳನ್ನು ತಾವು ಹಂಚಿಕೊಂಡಿದ್ದೀರಿ ಸರ್.
ಇದು ಪರಿಪೂರ್ಣ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ಅಂಶವನ್ನ ಹೇಳಿದ್ರು ಕೂಡ ವಿಸ್ತಾರವಾಗಿ ಹೇಳುವಷ್ಟು ಅನುಭವ ಇದೆ. ಈಗ ನಿಮ್ಮ ಗುರುಗಳ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಶಿಷ್ಯರ ಬಗ್ಗೆ ಇರ್ಬೋದು, ತಾವು ಬರೆದ ಒಂದು ಸಾಹಿತ್ಯ ಕೃತಿಯ ಬಗ್ಗೆ ಇರ್ಬೋದು. ಆದರೆ ಒಟ್ಟು ನಿಮ್ಮ ಜೀವನಯಾನವನ್ನು ಇದರಲ್ಲಿ ತಾವು ವ್ಯಕ್ತಪಡಿಸಿದ್ದೀರಿ. ತಮ್ಮ ಭಾಗ್ಯ ದೊಡ್ಡದು. ಅನೇಕ ಕನ್ನಡದ ದಿಗ್ಗಜರ ಪಾಠವನ್ನು ಕೇಳಿದವರು. ನನಗೂ ವೈಯಕ್ತಿಕವಾಗಿ ಸಂತೋಷ ಏನು ಅಂತ ಹೇಳಿದ್ರೆ, ತಮ್ಮಿಂದ ತಾನು ಮಾರ್ಗದರ್ಶನ ಪಡೆದು ನಾನು PhD ಪಡೆದಿದ್ದೇನೆ ಅಂತೇಳಿ. ತಾವು ಮುಂಬೈ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದರೂ ಕೂಡ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ PhD ಮಾಡ್ತಾ ಇದ್ದ ನನಗೆ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂದಿತ್ತು. ಇದನ್ನು ನಾನೊಂದು ಭಾಗ್ಯ ಅಂತ ತಿಳ್ಕೊಳ್ತೇನೆ. ಇಷ್ಟರವರೆಗೆ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನಮಸ್ಕಾರ. ನಮಸ್ಕಾರ. ನಾನು ಕೂಡ ನಿಮಗೂ ಕೃತಜ್ಞನಾಗಿದ್ದೇನೆ. ಆಕಾಶವಾಣಿಯ ಎಲ್ಲ ಶ್ರೋತೃವೃಂದಕ್ಕೆ ಶುಭಾಶಯಗಳೊಂದಿಗೆ ನನ್ನ ಸಾದರ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು, ಸೃಜನಾತ್ಮಕ ಸಾಹಿತಿಗಳು, ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಡಾಕ್ಟರ್ ಯೋಗೀಶ್ ಕೈರೋಡಿ ಅವರು ನಡೆಸಿಕೊಟ್ಟ ಮಾತುಕತೆ 5ನೇ ಭಾಗ ಆಲಿಸಿದಿರಿ.